ಓಕೆ, ಒಬ್ಬ ಒಳ್ಳೆಯವನು ಕೆಟ್ಟವನ ನಡುವೆ ಓಕೆ ಬರೋ ಸಂದೇಶನ ನಾನು ನಿಮಗೆ ಹೇಳ್ತೀನಿ. ಒಂದು ಊರಲ್ಲಿ ಒಬ್ಬ ತುಂಬಾ ಕಂಜೂಸ್ ಆಗಿರೋ ಒಬ್ಬ ವ್ಯಾಪಾರಿ ಇರ್ತಾನೆ. ಕಂಜೂಸ್ ಅಂದ್ರೆ ಗೊತ್ತು ತಾನೆ, ಜುಗುಣ. ಅವ್ನಿಗೆ ಆಸ್ತಿ ಇಲ್ಲ ಅಂತಲ್ಲ, ಓಕೆ, ಟ್ರಂಕ್ ಪೆಟ್ಟಿಗೆಯಲ್ಲಿ ಅವನ ಓಕೆ ಬೀರೋ ಅಲ್ಲಿ ಬೇಕಾದಷ್ಟು ಬೆಳ್ಳಿ, ಬಂಗಾರ, ಚಿನ್ನ, ಒಡವೆ, ದುಡ್ಡು ಬೇಕಾದಷ್ಟಿದೆ. ಓಕೆ, ಆದ್ರೂ ಖರ್ಚು ಮಾಡಕ್ಕೆ ಮನಸ್ಸು ಬರಲ್ಲ. ದೊಡ್ಡ ಜಾಗ ತಗೋತಾನೆ ಆ ಊರಲ್ಲಿ. ಓಕೆ, ಪುಟ್ಟದಾಗಿರೋ ಮನೆ ಕಟ್ಕೊಂತಾನೆ. ಇನ್ನು ಮಿಕ್ಕಿರೋ ಜಾಗದಲ್ಲೆಲ್ಲ ವ್ಯಾಪಾರಕ್ಕಂತ ಅಂಗಡಿ, ದಿನಸಿ ಅಂಗಡಿ ಎಷ್ಟು ಕಳಿಸ್ತಾನೆ, ಕಾಂಪ್ಲೆಕ್ಸ್ ಕಳಿಸ್ತಾನೆ, ಹೋಟೆಲ್ ಕಳಿಸ್ತಾನೆ. ಯಾಕೆ? ಇರೋ ಜಾಗದಲ್ಲೆಲ್ಲ ಬಿಲ್ಡಿಂಗ್ ತಂದು ಆ ಬಾಡಿಗೆ ಮತ್ತೆ ಹಣ ಕನ್ವರ್ಟ್ ಆಗುತ್ತಲ್ವಾ, ಆ ಥರ ಮಾಡಿ ಬದುಕ್ತಾ ಇರ್ತಾನೆ ಜುಪುಣ. ಇನ್ನೊಂದು ಕಡೆ ಇದು ಜುಪುಣದ ಮನೆ ಅನ್ಕೊಳ್ಳಿ. ಈ ಕಡೆ ಇನ್ನೊಂದು ಜಾಗ ಇರುತ್ತೆ, ಮಧ್ಯದಲ್ಲಿ ಒಂದು ರೋಡು, ಈ ಕಡೆ ದೊಡ್ಡ ಜಾಗ, ಅದಷ್ಟೇ ಜಾಗ ಇರುತ್ತೆ. ಒಬ್ಬ ಒಳ್ಳೆ ಗುಣವಂತ, ಓಕೆ, ಅವನ ಅಪ್ಪ ಅಮ್ಮ ಜೊತೆ ಇರ್ತಾನೆ, ಮದುವೆ ಆಗಿರುತ್ತೆ, ಒಂದು ಮಗು ಇರುತ್ತೆ. ಸಾಕಷ್ಟು ಮಟ್ಟಿಗೆ ಅವ್ನಿಗೆ ಅನುಕೂಲವಾಗಿ ಎಷ್ಟು ಬೇಕು, ತುಂಬ ಬಂಗಲೆ ಅಲ್ಲ, ಸುಮಾರಾಗಿ ಎಷ್ಟು ಬೇಕು ಓಕೆ ಅಷ್ಟು ಜನ ಇರೋದಕ್ಕೆ ಒಂದು ಪುಟ್ಟ ಮನೆ ಕಟ್ಸ್ಕೊತಾನೆ. ದೊಡ್ಡ ಕಾಂಪೌಂಡ್ ಹಾಕೊಂಡು ಅವನಿಗೆ ಅವಶ್ಯಕತೆ ಬೇಕಾದ ಗಿಡಗಳನ್ನ ನೆಟ್ಕೊತಾನೆ. ಮಾವಿನ ಹಣ್ಣು, ಓಕೆ, ಹಲಸಿನ ಹಣ್ಣು, ಎಷ್ಟೊಂದು ಬೆಳ್ಕೋದಲ್ಲ ನೀವು, ತರತರವಾದ ಹೂಗಳನ್ನ, ಗಿಡಗಳನ್ನ ಬೆಳೆಸ್ತಾನೆ. ಓಕೆ, ಟೈಮ್ ತಗೊಳುತ್ತೆ, ನಿಧಾನಕ್ಕೆ ದೊಡ್ಡ ದೊಡ್ಡ ಮರ ಆಗುತ್ತೆ. ಅವನ ಮನೆ ಸುತ್ತ ಯಾವಾಗೂ ಹಕ್ಕಿಗಳು, ಅಳಿಲು, ಓಕೆ, ಪುಟ್ಟಾದ ಇರುವೆಗಳು, ಎಷ್ಟೊಂದು ಅವನೊಟ್ಟಿಗೆ ಅದು ಕೂಡ ಸಂತೋಷ ಜೀವನ ಮಾಡ್ತಾ ಇರುತ್ತೆ. ಎಷ್ಟು ಸಂತೋಷ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಮನೆ ಸುಪ್ರಭಾತ, ಓಕೆ, ಅವ್ರ ಹೆಂಡತಿ ಹಾಡು ಹೇಳ್ತಾ ಓಕೆ ಮನೆ ಮೇಲೆ ತರಕಾರಿ ಹಚ್ತಾ ಇರ್ತಾಳೆ. ಅವ್ರ ಹತ್ತೆ ಏನೋ ಒಂದು ಪುಟ್ಟಾದ ಕೆಲಸ. ಅವ್ರ ಮಾವ ಆಚೆ ಕಡೆ ಚೇರ್ ಮೇಲೆ ಕುತ್ಕೊಂಡು ಕಾಫಿ ಕುಡ್ಕೊಳ್ತಾ ಪೇಪರ್ ಕೇಳೋದು, ಅಥವಾ ಅವ್ರ ಹೆಂಡತಿನ ರೇಗಿಸೋದು, ಹಳೆ ದಿನಗಳು ನೆನಪಿದೆಯಲ್ಲೇ ನಾನು ನಿನ್ನ ಮದುವೆ ಆಗಿದ್ದಿನ, ಅಥವಾ ಮೊಮ್ಮಗನ ಜೊತೆ ಆ ಜಾಗ ಜಾಸ್ತಿ ಇರುತ್ತಲ್ಲ ಚೆಂಡ ಆಡೋದು, ಈ ಥರ ಖುಷಿಯಾಗಿ. ಅವನೇನು ಶ್ರೀಮಂತ ಅಲ್ಲ, ಅವನಿಗೆ ಸ್ವಲ್ಪನೇ ಹಣ, ಬಟ್ ಶ್ರೀಮಂತವಾಗಿ ಬದುಕ್ತಾ ಇರ್ತಾನೆ. ಈ ಕಡೆ ಇರೋನು ಓಕೆ ಅಷ್ಟೇ ದುಡ್ಡು ಶ್ರೀಮಂತವಾಗಿರುತ್ತೆ, ಬಟ್ ಜೀವನ ಓಕೆ ಹೆಂಗಿರುತ್ತೆ ಅಂದರೆ ಅವ್ರ ಮನೆಯಲ್ಲಿ ಇನ್ನೂ ಕಾಟ್ ಹಾಕೊಂಡು ನಡೆಯೋಕ್ಕೆ ಜಾಗ ಇರಲ್ಲ, ಅಷ್ಟು ಚಿಕ್ಕದಾಗಿ ಕಟ್ಸ್ಕೊಂಡಿರ್ತಾನೆ. ಆ ಜಾಗದಲ್ಲಿ ಇನ್ನೇನೋ ಬಾಡಿಗೆ ಕೊಟ್ಟು ದುಡ್ಡು ಮಾಡ್ಬೋದು ಅನ್ನೋ ಒಂದು ಮನಸ್ಥಿತಿ. ಸೊ ಎರಡು ಕ್ಯಾರೆಕ್ಟರ್ ನಿಮಗೆ ಪರಿಚಯ ಆಯಿತು, ಒಬ್ಬ ಗುಣವಂತ, ಇನ್ನೊಬ್ಬ ಜುಪುಣ. ಸೊ ದಾರಿಯಲ್ಲಿ ನಡ್ಕೊಂತ ಬರ್ತಾ ಇರ್ತಾನೆ ಈ ಜುಪುಣ. ಮನೆ ಮುಂದೆ ನಿಂತಿರ್ತಾನೆ, ಯಾರೋ ಬರ್ತಾರೆ, ಏನ್ರಿ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಚೆನ್ನಾಗಿದ್ದೀನಿ ನೋಡ್ರಿ, ನಮ್ಮ ಕಾಂಪ್ಲೆಕ್ಸು, ಬಿಲ್ಡಿಂಗು, ಟರ್ನ್ ಓವರ್ ಎಷ್ಟು ಗೊತ್ತಾ, ಕೋಟಿ. ಇನ್ನು ಸ್ವಲ್ಪ ದಿನ ಆದರೆ ಈ ಡಿಸ್ಟ್ರಿಕ್ಟೇ ಕೊಂಡ್ಕೊಂಡ್ಬಿಡ್ತೀನಿ ಅಂತ ಒಂದು ಗರ್ವದ ಮಾತು ಹೇಳ್ತಾನೆ. ಅಷ್ಟೇನ್ರಿ, ಮನೆ ಮುಂದೆ ನೋಡ್ರಿ ಅವನು ಎಷ್ಟು ಗುಣವಂತ, ನಿಮ್ಮಷ್ಟೇ ಜಾಗ ಇದೆ, ಅವನ ಮುಖದಲ್ಲಿ ಕಾಣಿಸೋ ಖುಷಿ ನಿಮ್ಮ ಮುಖದಲ್ಲಿ ಇಲ್ವಲ್ರಿ ಅಂತ ಕೇಳ್ತಾನೆ. ಎಷ್ಟಿದ್ರೆ ಏನ್ರಿ, ಅವ್ನು ನೋಡ್ರಿ ಹೆಂಡತಿ, ಮಕ್ಕಳು, ಅವ್ರ ತಂದೆ ತಾಯಿ, ಆಹಾ ಸ್ವರ್ಗ ಅಂದರೆ ಅದಪ್ಪ ಅಂತ ಹೇಳ್ತಾನೆ. ಇವನಿಗೆ ಹೊಟ್ಟೆಯಲ್ಲಿ ದಗ ಬೆಂಕಿ, ಏನು ಇಷ್ಟೆಲ್ಲ ಆಸ್ತಿ ಮಾಡಿಟ್ಟಿದ್ದೀನಿ, ನನ್ನ ಮಗ ಬಂದ್ಬಿಟ್ಟು ನನಗೆ ಹೇಳ್ತಾನೆ ಇವನು ಅಂತ. ರೀ, ಚಾಲೆಂಜ್ ಆಗ್ತೀನಿ, ಆ ಇಡೀ ಮನೆ ನಾನು ಕೊಂಡುಕೊಂಡು ಆ ಜಾಗ, ಆ ಭೂಮಿ ನಂದು ಮಾಡ್ಕೊಂಡಿಲ್ಲ ಅಂದರೆ ನಾನು ಈ ಊರಿನ ಸೌಕಾರನೇ ಅಲ್ಲ ಅಂತ ಸವಾಲು ಆಗ್ತಾನೆ. ನಾನು ಹಾಕ್ತೀನಿ ರೀ ಸವಾಲು, ನೋಡ್ತೀನಿ ನೀವು ಕೊಂಡ್ಕೊಂಡ್ಬಿಡ್ತೀರಾ ಅಂತ, ಅಷ್ಟು ಈಸಿ ಅಲ್ಲ ಅಂತ ಅನ್ಕೊಳ್ತಾರೆ. ಸೊ ಈ ಮಾತು ರಾತ್ರಿ ಎಲ್ಲ ಅಂದ್ಕೊಂಡಾಗ ಏನು ನನಗಿಂತ ಖುಷಿಯಾಗಿದ್ದಾನು, ಏನಿರ್ಬೋದು ಒಂದು ಮನೆಯಲ್ಲಿ, ಈ ಥರ ಎಲ್ಲ ಯೋಚನೆ ಮಾಡ್ತಾರೆ. ಏನೇನೋ ಪ್ರತಿದಿನ ತೊಂದರೆ ಕೊಡೋದಕ್ಕೆ ನೇಬರ್ಸ್ ಅಲ್ಲ ಅವರು, ಮನೆ ಎದುರುಗಡೆ ಇರೋರು ಪ್ರಯತ್ನ ಪಡ್ತಾ ಇರ್ತಾರೆ. ಏನು ತೊಂದರೆ ಕೊಟ್ಟರು ಕೂಡ ಅವರು ಅಷ್ಟು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಎಷ್ಟು ಕೀಳು ಮಟ್ಟಿಗೆ ಇಳಿತಂದ್ರೆ ಒಂದಿನ ಕಸ ಎಲ್ಲ ತಗೊಂಡು ಓಕೆ ಮನೆ ಮುಂದೆ ಹಾಕ್ತಾರೆ, ಅವ್ರ ಗೇಟ್ ಮುಂದೆ. ನಿಮ್ಮ ಮನೆ ಮುಂದೆ ಕಸ ಹಾಕಿದ್ರೆ ಯಾರನ್ನ ಸುಮ್ಮನೆ ಇರ್ತೀರಾ, ಏನ್ರಿ ನೀವು ಕಸ ಹಾಕ್ತೀರ ಅಂತ ಜಗಳಕ್ಕೆ ಹೋಗ್ತೀರಾ. ಸರಿ, ಆ ಕಸ ಹಾಕ್ಬಿಟ್ಟು ಗೇಟ್ ಮುಂದೆ, ಇವ್ರ ಗೇಟ್ ಮುಂದೆ ಹಿಂಗೆ ನಿಂತ್ಕೊತಾನೆ. ಓಕೆ, ಯಾಕಂದ್ರೆ ನಾನೇ ಹಾಕಿದ ಕಸ ಅಂತ ಹೇಳಕ್ಕೆ. ಅವ್ರು ಬರ್ತಾರೆ, ಅವ್ರ ಹೆಂಡತಿ ಕಸ ನೋಡ್ತಾರೆ, ಈ ಜುಪುಣನ್ ನೋಡ್ತಾರೆ, ಒಂದು ಮುಗುಳ್ನಗೆ ಕೊಡ್ತಾರೆ. ನಿಜವಾಗ್ಲೂ ತಲೆ ಕಟ್ಟಿದೆ ಒಬ್ಬನಿಗೆ, ಯಾರನ್ನ ಕಸ ನೋಡ್ಬಿಟ್ಟು ನಗ್ತಾರ ಅಂತ ಈ ಜುಪುಣ ಯೋಚನೆ ಮಾಡ್ತಾರೆ. ಅದಕ್ಕೆ ಆಮೇಲೆ ಒಂದು ಮರ ಒಳಗಡೆ ಹೋಗಿ ಒಂದು ಮರ ಪಕ್ಕೆ ತರ್ತಾರೆ, ನೀಟಾಗಿ ಗುಡಿಸ್ಬಿಟ್ಟು ಡಸ್ಟ್ಬಿನ್ ಎಲ್ಲಿದೆ ಮಾಮೂಲಿ ಸ್ಟ್ರೀಟಲ್ಲಿ ಇರುತ್ತಲ್ಲ ಅಲ್ಲೋಗಿ ಹಾಕ್ತಾರೆ. ಇವನು ಹಂಗೆ ಒಂಥರ ಚಂಚಲ, ಏನು ಜನ ಇವರು ಕೋಪನೆ ಬರಲ್ಲ, ಉಪ್ಪು ಖಾರ ಏನು ತಿನ್ನಲ್ಲ, ನನ್ನ ಮಗನ ಏನು ಜನ ಅಂತ ನೆಕ್ಸ್ಟ್
ಜಗಳ ಬರ್ಬೇಕು ಅಷ್ಟೇ ನನ್ನ ಹತ್ರ, ಹಂಗ್ ಮಾಡ್ತೀನಿ. ನೆಕ್ಸ್ಟ್ 1-2 ಮೂಟೆ ಕಸ ತಗೊಂತಾನೆ, ಬಾಳೆಹಣ್ಣು ಅದು ಇದು. ನೋಡಿ ಎಂತ ಶ್ರೀಮಂತ, ಎಂತ ಮಟ್ಟಿಗೆ ಇಳ್ಬಿಟ್ಟ. 2 ಕಸ ತೆಗೆದು ಗೇಟ್ ಲಾಕ್ ಮಾಡ್ತಾನೆ. ಟನ್ ಅವ್ರು ಅಲ್ಲಿ ಕಾಫಿ ಕುಡಿತಿದ್ದೀಮ್ಮ, ಏನಪ್ಪ ಬಾಪ ಒಳಗಡೆ ತಿಂಡಿ ತಿನ್ನು. ನಾನು ಕಸ ನಾನೇ ಹಾಕಿದ್ದು ಅಂತ ಹೇಳ್ತಾರೆ. ಅವರು ಒಳ್ಳೆಯದು ಬನ್ನಿ ತಿಂಡಿ ತಿನ್ನಿ. ನಿಜವಾಗ್ಲೂ ತಲೆ ಯಾರೆಲ್ಲ ತಿಂಡಿ ತಿಂಡಿ ಕಾಫಿ ಕುಡಿ ಅಂತ ಕೇಳ್ತಾರೆ. ನನ್ಗೆ ಯಾಕೋ ಈ ಸಂಸಾರದಲ್ಲಿರೋರೆಲ್ಲ ಸ್ವಲ್ಪ ಲೂಸ್ಗಳೇ ಅಂತ ಕಳಿಸ್ತಾರೆ. ಜಗಳ ಬನ್ರಿ ಬನ್ರಿ ಜಗಳ ಅಂತ ಕರೀತಾರೆ. ಅವರು ಮಗುತ್ತಾಗಿತ್ತ, ಇಲ್ಲ ಸರ್ ಬನ್ನಿ ತಿಂಡಿ ತಿನ್ನಿ ಈ ಥರ ಎಲ್ಲ ಹೇಳ್ತಾರೆ. ಸಾಕಾಗತ್ತೆ. ರಾತ್ರಿ ಎಲ್ಲ ಯೋಚನೆ ಮಾಡ್ತಾರೆ, ರಾತ್ರಿ ಎಲ್ಲ ಯೋಚನೆ ಮಾಡಿ ಇವತ್ತು ಏನಾರ ಜಗಳ ಬರಬೇಕು, ಜಗಳ ಆಗ್ಬೇಕು, ನಾನು ಕೋರ್ಟ್ಗೆ ಹೋಗ್ಬೇಕು, ಓಕೆ ಆ ಆಸ್ತಿ ಎಲ್ಲ ನನ್ಗೆ ಆಗ್ಬೇಕು, ಏನೋ ಒಂದು ನೆಪದಲ್ಲಿ ಅವ್ರನ್ನ ಜಗಳ ಮಾಡಬೇಕು. ಸರಿ 3 ಮೂಟೆ ಕಸ ತಗೊಂತಾನೆ ಇವತ್ತು. ಬೆಳಗ್ಗೆ 6 ಗಂಟೆಗೆ ಬಂದು ಟಿಂಗ್ ಟಾಂಗ್ ಅಂತ ಹೊಡಿತಾರೆ. ಆಲಪ್ಪ ಮಾಡಿ ಬರ್ತಾರಲ್ಲ ಅವ್ನು ಟಿಂಗ್ ಟಾಂಗ್. ನಾನು ನಿಮ್ಮ ಎದುರು ಮನೆಯಲ್ಲಿರೋ ಶ್ರೀಮಂತ 3 ಕಸ ಬಾಕ್ಲು ಮುಂದೆ ನಾನೇ ಹಾಕ್ತಾ ಇದ್ದೀನಿ, ಬನ್ರಿ ಜಗಳಕ್ಕೆ. ಫುಲ್ಲು ಕಸ ಹಾಕ್ತಾರೆ. ಸಾಕಾಗುತ್ತೆ. ಬನ್ನಿ ಜಗಳಕ್ಕೆ. ಸರ್ ಕಸ ಆಗಿರಲಿ, ಬನ್ನಿ ಒಳಗಡೆ ಕೂತ್ಕೊಳ್ಳೋಣ, ತಿಂಡಿ ತಿನ್ನಿ. ಹೇಗೆ ಬಂದಿದ್ದು? ಆರೋಗ್ಯವನ? ನಿಮ್ಮ ಮನೆಯಲ್ಲಿ ಎಲ್ಲ ಶ್ರೀಮಂತ ಎಲ್ಲ ಚೆನ್ನಾಗಿದ್ದಾರೆ ರೀ? ನೀವು ಮನುಷ್ಯ ಭೂಮಿ ಮೇಲೆ ಉಪಕಾರ ತಿನ್ನೋಣ, ಬನ್ರಿ ಜಗಳಕ್ಕೆ. ಇವಾಗ ಸುಸ್ತಾಗುತ್ತೆ, ಏನ್ ಮಾಡೋದು ಜಗಳ ಮಾಡಲ್ಲ ಮಕ್ಕಳು. ಒಂಥರ ಮುಖ ಸಪ್ಪಗಾಗಿ ಆಚೆ ಹೋಗ್ಬಿಡ್ತಾನೆ. ಮನೆ ಒಳಗಡೆನೆ ಕಸ ಹಾಕಿದ್ರೆ ಎಂಥವ್ರಾದ್ರೂ ಸುಮ್ಮನೆ ಇರ್ತಾರ? ಮಕ್ಕಳು ಬಾಳೆಹಣ್ಣು ಸಿಪ್ಪೆ ಹಾಕಿದ್ರೆ ಅಮ್ಮ ಚಂಡಿ ಆಗ್ಬಿಡ್ತಾಳೆ ಅಂತ. ನಾಳೆ ನಾನು ಏನಿಲ್ಲ ಒಂದು 5 ಮೂಟೆ ಕಸ ಅವ್ರ ಹಾಲಲ್ಲಿ ಹಾಕ್ತೀನಿ. ಅವಾಗ ಅವ್ರು ಏನು ಮಾಡ್ತಾರೆ ನೋಡೋಣ ಅಂತ ಆಲೋಚನೆ ಮಾಡ್ತಾನೆ. ಬೆಳಗ್ಗೆನೆ ಎತ್ಕೊಂಡ್ ಬರ್ತಾನೆ. ಅಲ್ಲಿ ಇಲ್ಲಿ ಸಿಕ್ಕಿದ ಅವ್ರ ಮನೇಲಿಲ್ಲ ಅಂದ್ರೂ ಆ ಕಡೆ ಈ ಕಡೆ ಬೀದಿಯಲ್ಲಿರೋ ಕಸನೆಲ್ಲ ಅವ್ರು ಫುಲ್ ಇಟ್ಕೊಂಡು ಎತ್ಕೊಂಡ್ ಬರ್ತಾನೆ. ಟಿಂಗ್ ಟಾಂಗ್ ಅಂತ ಹೊಡಿತಾನೆ. ಅವ್ರು ಇಲ್ಲ ಹಾಕ್ತೀರಾ ಅಂತ. ಇಲ್ಲ 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 ನೀವು ಮನೆ ಒಳಗಡೆ ಮನೆ ಒಳಗಡೆ ಬಂದು 7 ಚೀಲ ಕಸನ ಹಾಕ್ತಾನೆ. ಕಾಲಲ್ಲೆಲ್ಲ ಒದ್ದಾಡ್ತಾನೆ. ಓಕೆ ಫುಲ್ಲು ಎಲ್ಲಂದ ಎಲ್ಲೆಲ್ಲ ಕಿರ್ಚಾಡ್ತಾರೆ. ಜೋರ ಆವೇಶ, ಕೋಪ. ಆದರೆ ಆ ಮನೆಯವ್ರ ಮುಖದಲ್ಲಿ ಬರೀ ಮುಗುಳ್ನಗೆ ನೋಡ್ತಾನೆ, ಸಮಾಧಾನವಾಗಿರ್ತಾನೆ. ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ, ಬನ್ರಿ ಜಗಳಕ್ಕೆ, ಬನ್ರಿ ಕೊಟ್ಕೋಗೋಣ, ಬನ್ರಿ ಬನ್ರಿ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅವನಿಗೆ ಕೊನೆಗೂ ಅರ್ಥ ಆಗಲ್ಲ. ಇವರು ಸಾಮಾನ್ಯವಾದ ಮನುಷ್ಯರಲ್ಲ. ನಾನು ಮೋಸ್ಟ್ಲಿ ಈ ಜಾಗ ಸಿಗಲ್ಲ, ಸವಾಲ್ ಬೇರೆ ಹಾಕ್ಬಿಟ್ಟಿದೆ ನನ್ನ ಫ್ರೆಂಡ್ ಹತ್ರ. ಏನು ಬೇರೆ ವ್ಯವಸ್ಥೆ ಮಾಡೋಣ ಅಂತ ಅವತ್ತು ಕಿಚ್ಚಾಡಿ ಚೀರಾಡಿ ಅವ್ರ ಮನೆಯಿಂದ ಸಪ್ಪು ಮುಖ ಮಾಡ್ಕೊಂಡು ಹೊರಟೋಗ್ತಾರೆ. ಇದೇ ರಾತ್ರಿ ಯೋಚನೆ ಮಾಡ್ತಾ ಇರ್ತಾನೆ, ಏನು ಮಾಡೋದು ಖಾಲಿ ಮಾಡ್ಸಕ್ಕೆ ಅಂತ. ಬೆಳಗ್ಗೆ ಒಂದು 6:30ಗೆ ಅವ್ರ ಮನೆ ಬಾಗಿಲು ಯಾರೋ ಬಂದು ತಟ್ತಾರೆ. ಯಾರು ಇಷ್ಟೊತ್ತಲ್ಲಿ 6:30ಗೆ ಬೆಳಗ್ಗೆ ನೋಡಿದ್ರೆ ಎದುರು ಮನೆಯಲ್ಲಿರೋ ಒಬ್ಬ ಒಳ್ಳೆ ಗುಣವಂತ ಅಂತ ಹೇಳಿದ್ನಲ್ಲ, ಅವನು ಬಂದಿರ್ತಾನೆ. ಬಾಗಿಲು ತೆಗಿತಾನೆ. ಇವನಿಗೆ ಶಾಕ್ ಆಗ್ಬಿಡುತ್ತೆ. ಕೊನೆಗೂ ಬನ್ನ, ಈ ರೀತಿ ಬನ್ನ. ಏನಿದೆ? ಅವನ ದೊಡ್ಡ ಬುಟ್ಟಿಯಲ್ಲಿ ಅವ್ರ ಮನೆಯಲ್ಲಿ ಮಾವಿನ ಗಿಡದಲ್ಲಿ ಬೆಳೆದಿರುತ್ತಲ್ಲ, ಹಣ್ಣು, ಹಲಸಿನ ಹಣ್ಣು, ಮಾವಿನ ಹಣ್ಣು ಇಷ್ಟು ತಗೊಂಡು ಅವ್ರ ಮನೆಗೆ ತಗೊಳ್ಳಿ ಶ್ರೀಮಂತರೇ, ನಿಮ್ಮ ಮನೆಗೆ ತಗೊಳ್ಳಿ ಅಂತ. ರೀ ನಿಮ್ಮ ಮನೆಗೆ ಬಂದು ಕಸ ಆಗ್ದವನಿಗೆ ಹಣ್ಣು ಕೊಡಕ್ಕೆ ಬಂದಿದ್ದೀರಾ, ನಿಮ್ಮ ತಲೆ ನೆಟ್ಟಗಿದೆಯಾ ಅಂತ. ಅವನು ಒಂದು ಸರಳವಾದ ಮಾತು ಹೇಳ್ತಾನೆ, ನಿಮ್ಮ ಮನಸ್ಸು ಕಲ್ಮಶ, ನಿಮ್ಮ ಮನಸ್ಸು ಕಲ್ಮಶ, ಮಲಿನ ಅಂದರೆ ಕಸದಂಗೆ ನಿಮ್ಮ ಮನೆ ಇತ್ತು. ನಿಮ್ಮ ಮನಸ್ಸಿನಲ್ಲಿರೋ ಕಸನೆಲ್ಲ ತಂದು ಪ್ರತಿದಿನ ನಮ್ಮ ಮೇಲೆ ಹರಡ್ತಾ ಇದ್ವಿ. ಅದನ್ನು ನಾವು ಗುಡಿಸಿ ಕ್ಲೀನ್ ಮಾಡಿ ಖುಷಿ ಪಡ್ತಾ ಇದ್ವಿ. ನಮ್ಮ ಮನಸ್ಸಲ್ಲಿ ಆ ಥರ ಕಸ ಇಲ್ಲ. ನಾವು ನೀವು ಒಬ್ರಿಗೊಬ್ರಿಗೆ ಹಾಕಬೇಕಾಗಿರೋ ನೇಬರ್ಸ್ ಅಂದರೆ ಹಂಗೆ ಅಲ್ವಾ, ಕಷ್ಟ ಸುಖಕ್ಕೆ ಹಾಕಬೇಕು. ನನ್ನಲ್ಲಿ ಪ್ರೀತಿ ಇದೆ, ನಂಬಿಕೆ ಇದೆ, ವಿಶ್ವಾಸ ಇದೆ, ಅದು
ಈ ಬುಟ್ಟಿಯ ರೂಪದಲ್ಲಿರೋ ಒಂದು ಹಣ್ಣು ತಗೊಳ್ಳಿ ಶ್ರೀಮಂತರಿಗೆ ಅಂತ ಕೊಡ್ತಾನೆ. ಆಗ ಶ್ರೀಮಂತ ಕಣ್ಣಲ್ಲಿ ನೀರು ಹಾಕ್ತಾ ಅವನು ಏನನ್ನೂ ಸಂಪಾದನೆ ಮಾಡಿಲ್ಲ, ಇಂಥ ಪ್ರೀತಿಯಾದ ಹೃದಯ ನನಗಿಲ್ವಲ್ಲ ಅಂತ ಎಷ್ಟು ಕೋಟಿ ಕೊಟ್ಟರೆ ಏನು ಅಂತ ಪಶ್ಚಾತ್ತಾಪ ಪಟ್ಟು ಅವನ ತಪ್ಪನ್ನ ಹಾರಿ ಮಾಡ್ಕೊಳ್ತಾನೆ. ಚೆನ್ನಾಗಿತ್ತಾ?